ಟುಲೆಟ್ ಅಧ್ಯಾಯ 4 ಬರೆದವರು ಎಂ.ಕೆ. ಇಂದಿರಾ. ನಾನು ಈ ಗತವೈಭವವನ್ನು ಸ್ಮರಿಸುತ್ತಾ ಕುಳಿತಿದ್ದೆ. ಅಲ್ಲಿ ಒಂದರ ಹಿಂದೊಂದರಂತೆ ಸಾಲಾಗಿ 3 ಕೊಕ್ಕಸುಗಳಿದ್ದವು. ಗ್ರಹಚಾರವಶಾತ್ ನಾನು ಮಧ್ಯದಲ್ಲಿದ್ದೆ. ಯಾವ ಕ್ಷೇತ್ರದಲ್ಲೇ ಆಗಲಿ ಮಧ್ಯದಲ್ಲಿ ಸಿಕ್ಕಿಕೊಂಡವರಿಗೆ ಸಂಕಷ್ಟಗಳು ಜಾಸ್ತಿ. ಯಾವುದಾದರೂ ಒಂದು ಕೊನೆಯಲ್ಲಿದ್ದರೆ ಹೇಗಾದರೂ ಪಾರಾಗಬಹುದು. ಮಧ್ಯದಲ್ಲಿದ್ದರೆ ಆಯ್ತು, 2 ಕಡೆಯವರು ಹಾಕಿ ಅರಚುತ್ತಾರೆ. ಈಗ ನನಗೆ ಹಾಗೇ ಆಯಿತು. 2 ಕಡೆಯ ವಾದ್ಯ ಮೇಳಗಳ ನಾದಮಾಧುರ್ಯ ಸೂರೆಯಾಗುತ್ತಿತ್ತು. ಡಬ್ಬಗಳ ಘರ್ಷಣೆ, ನೀರಿನ ಚೊಳಪಳ ಇತ್ಯಾದಿ ಇತ್ಯಾದಿ. ಇದಲ್ಲದೆ ಮುಂದಿನ ಕಕ್ಕಸಿನಿಂದ ಹೊರಟ ಬೀಡಿಯ ಹೊಗೆ ನನ್ನ ಮುಂದೆಯೂ ಸಂಚಾರ ಮಾಡಿಕೊಂಡೇ ಹೋಯಿತು. ನಾನು ಯಾವಾಗಲೋ ದಾಂಪತ್ಯ ರಹಸ್ಯ, ಕಾಮಕಲಾ ಎಂಬ ಪುಸ್ತಕಗಳನ್ನು ಯಾರ ಮನೆಯಲ್ಲೋ ನೋಡಿದ್ದೆ. ಹೆಚ್ಚು ಕಡಿಮೆ ಅದರಲ್ಲಿಯ ಚಿತ್ರಗಳು ಮತ್ತು ಸಾಹಿತ್ಯ ಸುತ್ತಲಿನ ಗೋಡೆ ತುಂಬಿತ್ತು. ಎಲ್ಲ ನೋಡಿದ್ದಾಯಿತು. ಇನ್ನು ಅಲ್ಲಿ ಕುಳಿತಿರಲು ಸಾಧ್ಯವಿಲ್ಲ. ಬಾಗಿಲನ್ನು ಬಿಟ್ಟರೆ ಎಲ್ಲಿ ತೆಗೆದುಕೊಳ್ಳುತ್ತದೋ ಎಂಬ ಹೆದರಿಕೆ. ಅಂತೂ ಹೇಗೋ ಅಲ್ಲಿಯ ಕರ್ಮಕಾಂಡವನ್ನು ಮುಗಿಸಿ ಬಂದದ್ದು. ಮತ್ತೊಂದು ಬಾರಿ ನಮ್ಮಮ್ಮನ ಹೊಟ್ಟೆಯಿಂದ ಹುಟ್ಟಿ ಬಂದಷ್ಟೇ ಶ್ರಮವಾಯಿತು. ನಾನು ಹೊರಗೆ ಬರುವುದರೊಳಗೆ ಹೊರಗೆ ಮತ್ತೆ 10 ಜನ ಕಾದಿದ್ದರು. ಹಾಳಾಗಲಿ ಅಂದುಕೊಂಡು ನಾನು ಅತ್ತಿತ್ತ ನೋಡದೆ ಬಚ್ಚಲಿಗೆ ಬಂದೆ. ಅಲ್ಲಿ ಬಾಗಿಲು ಬಂದು ಮನೆಯೊಳಗೆ ನೋಡಿದೆ. ನಮ್ಮವರಾಗಲೇ ಸ್ನಾನದ ಶಾಸ್ತ್ರ ಮುಗಿಸಿ ಬಟ್ಟೆ ಹಾಕಿಕೊಂಡು ಕುಳಿತಿದ್ದರು. ಯಾರಿದ್ದಾರೆ ಬಚ್ಚಲ್ ಮನೆಯಲ್ಲಿ ಅಂದೆ ನಾನು ಅನುಮಾನಿಸುತ್ತಾ. ಪಕ್ಕದ ಮನೆ ಗಂಡಸು ಅಂದಳು ಅಂಬಚ್ಚಿ ಚೊಕ್ಕಟವಾಗಿ. ನಾನು ನಮ್ಮವರು ಒಟ್ಟಿಗೆ ನಕ್ಕೆವು. ರುಕ್ಕಮ್ಮ ಅಂಬಚ್ಚಿಯನ್ನು ಬೈದಂತೆ ಮಾಡಿದಳು. ಪೆದ್ರಂಡೆ, ಇವಳೊಬ್ಳೆ ಏನು? ಈ ವಠಾರದ ಮಕ್ಕಳೆಲ್ಲ ಹೀಗೆ ಮಾತಾಡುದು. ಗಂಡ ಹೆಂಡತಿ ಅಪ್ಪ ಅಮ್ಮ ಒಂದು ತಿಳಿಯೋದಿಲ್ಲ ಇವಕ್ಕೆ. ಇಷ್ಟರಲ್ಲಿ ಸ್ವಲ್ಪ ವಯಸ್ಸಾದ ಬಡಕಲು ಮನುಷ್ಯರೊಬ್ಬರು ಬಚ್ಚಲಿನಿಂದ ಹೊರಟರು. ರುಕ್ಕಮ್ಮ ಬಚ್ಚಲು ಮನೆಗೆ ಬಂದು ಹಂಡೆಯ ಒಳಗೆ ಕೈ ಹಾಕಿ ನೋಡಿದಳು. ಅರ್ಧ ಹಂಡೆ ನೀರಿತ್ತು. ಇಷ್ಟ ನೀರು ಸಾಕ ಅಂತ ನೋಡಿ ಚಿಕ್ಕಮ್ಮ, ಬೇಕಾದ್ರೆ ಇನ್ನೊಂದೆರಡು ಬೆರಣಿ ಹಾಕ್ತೀನಿ ಅಂದಳು. ನಾನು ನೀರನ್ನು ನೋಡದೆಯೇ ಹೇಳಿದೆ, ಓ ಬೇಕಾದಷ್ಟಾಯ್ತು ಬಿಡು, ಇನ್ನೇನು ಹಾಕ್ಬೇಡ ನೀನು, ಇರೋ ನೀರ್ ಸಾಕು ಎಂದು ನಾನು ಸೀರೆ ಟವಲ್ ಹಿಡಿದು ಹೊರಟೆ. ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡೆ. ಅಲ್ಲಿಯೂ ಬಾಗಿಲು ನಿಲ್ಲುವಂತಿಲ್ಲ. ಅಲ್ಲಿಂದಲೇ ಕೂಗಿದೆ, ಇದ್ ಹೇಗೆ ರುಕ್ಕಮ್ಮ ಬಾಗಿಲು ಹಾಕೋದು? ರುಕ್ಕಮ್ಮ ಮತ್ತೆ ಬಂದಳು. ಬಂದು ಬಾಗಿಲು ಹಾಕುವ ವಿಧಾನವನ್ನು ತೋರಿಸಿದಳು. ಆ ತಗಡಿನ ಬಾಗಿಲಿಗೆ ಬಡಿದಿದ್ದ ಅಡ್ಡಪಟ್ಟಿಯನ್ನು ಹಿಡಿದು ಎತ್ತಿ ಹೊಸಲಿನ ಮೇಲೆ ಕೂರಿಸಬೇಕು. ನಂತರ ಮೇಲುಪಟ್ಟಿಗೆ ಕಟ್ಟಿದ್ದ ಒಂದು ಚಳ್ಳೆ ದಾರವನ್ನು ಎಳೆದು ಮೇಲಿನ ಒಂದು ಸರ್ವೆ ದೂಲಕ್ಕೆ ಹೊಡೆದ ಮೊಳೆಗೆ ಸಿಕ್ಕಿಸಬೇಕು. ಆಗ ಆ ಬಾಗಿಲು ನಿಲ್ಲುತ್ತದೆ. ಆದರೆ ಆ ಮೇಲಿನ ಮೊಳೆ ಕಾಣುತ್ತಲೇ ಇರಲಿಲ್ಲ. ಹೊಗೆ ಹಿಡಿದು ಕಪ್ಪಾಗಿತ್ತು. ಅಂತೂ ತಡವರಿಸಿ ಅದನ್ನು ಸಿಕ್ಕಿಸಿದ್ದಾಯ್ತು. ಬಚ್ಚಲಿಗೆ ಇಳಿದೆ. ಆದರೆ ಇನ್ನೂ ಒಂದು ಆಪತ್ತು. ಸ್ನಾನಕ್ಕೆ ಕುಳಿತುಕೊಂಡರೆ ಸರಿಯಾಗಿ ಹೊರಗೆ ಕಾಣಿಸುವಂತಹ ಒಂದು ಕಿಟಕಿ. ಅದಕ್ಕೆ ಬಾಗಿಲೂ ಇಲ್ಲ. ಅದರೊಳಗೆ ತಲೆ ಹಾಕಿ ರುಕ್ಕಮ್ಮನನ್ನು ಕೂಗಿದೆ. ಅವಳು ಕಿಟಕಿಯಲ್ಲಿ ಪ್ರತ್ಯಕ್ಷಳಾದಳು. ಇದೇನೇ ಇದು? ಬಚ್ಚಲಲ್ಲಿ ಕೂತ್ಕೊಂಡ್ರೆ ಹೊರಕ್ಕೆಲ್ಲ ಕಾಣುತ್ತಲ್ಲ, ಏನ್ ಮಾಡೋದು ಎಂದು ಕೇಳಿದೆ. ಅಯ್ಯೋ ಇಷ್ಟೇನೆ, ಅಲ್ಲೇ ಮೇಲೆ ನೋಡಿ 2 ಸಣ್ಣ ಮೊಳೆ ಇದೆ. ನಿಮ್ ಬಿಚ್ಚಿರೋ ರವಿಕೆ ಇದೆಯಲ್ಲ ಚಿಕ್ಕಮ್ಮ, ಅದನ್ನ ಆ ಕಡೆ ಈ ಕಡೆ ಮಳೆಗೆ ತಗಲ್ ಹಾಕಿ ಆಮೇಲೆ ತಗೊಂಡ್ ಬಂದ್ರಾಯ್ತು ಅಂದಳು ಹಗುರವಾಗಿ. ಹುಷಾರಾಗಿ ರವಿಕೆಯನ್ನು ತಗುಲಿ ಹಾಕಿ ಮರೆ ಮಾಡಿಕೊಂಡು ಸ್ನಾನಕ್ಕೆ ಇಳಿದೆ. ನಮ್ಮ ಮನೆಯಲ್ಲಿ ದೊಡ್ಡ ಹಂಡೆಯಲ್ಲಿ ನೀರು ಕಾಯಿಸಿ ಧಡಧಡ ಹುಯ್ದುಕೊಂಡೇ ಅಭ್ಯಾಸ ನಮಗೆ. ಸೌದೆಯ ಲಕ್ಷ್ಯವಿಲ್ಲ, ನೀರಿನ ಲಕ್ಷ್ಯವಿಲ್ಲ. ಇಲ್ಲಿ ಒಂದೇ ಒಂದು ಬಿಂದಿಗೆ ನೀರಿನಲ್ಲಿ ಸ್ನಾನ ಮಾಡಬೇಕಾಯಿತು. ನಮ್ಮವರಿಗಂತೂ ಧಾರಾಳವಾಗಿ 1 ಹಂಡೆ ನೀರು ಬೇಕು. ಆದರೆ ಅವರದ್ದು ಹೇಗೆಂದರೆ ಹಾಗೆ ಪರಿಸ್ಥಿತಿಗೆ ಹೊಂದಿಕೊಳ್ಳುವ ಸ್ವಭಾವ. ರುಕ್ಕಮ್ಮ ದೊಡ್ಡ ಹಂಡೆಯನ್ನು ಹಾಲ್ನಲ್ಲಿಟ್ಟು ನೀರು ತುಂಬಿಸುತ್ತಿದ್ದಳು. ಸಣ್ಣ ಹಂಡೆ ಒಲೆಯ ಮೇಲೆ. ಪಟ್ಟಣವಾಸ, ಸೌದೆಗೆ ದುಡ್ಡು, ನೀರಿಗೆ ದುಡ್ಡು, ಸಮಯಕ್ಕೆ ಎಲ್ಲಕ್ಕಿಂತ ಹೆಚ್ಚು ಬೆಲೆ. ಎಲ್ಲದರಲ್ಲೂ ಅವರು ಹಿಡಿತ ಮಾಡಬೇಕು. ಆದರೆ ಆ ದಂಪತಿಗಳದು ಮಿತವ್ಯಯವೇ ಹೊರತು ಜಿಪುಣತನವಾಗಿರಲಿಲ್ಲ. ಮನಸ್ಸಿನಿಂದ ಇಬ್ಬರು ಉದಾರಿಗಳು. ಅವರ ವಿಷಯಕ್ಕೆ ಭಗವಂತನೇ ಜಿಪುಣತನ ಮಾಡಿದ್ದ. ನಾನು ಸ್ನಾನದ ಶಾಸ್ತ್ರ ಮುಗಿಸಿ ಬಂದೆ. ಆಗಲೇ ರುಕ್ಕಮ್ಮನ ಅಡಿಗೆ 3/4 ಭಾಗ ಆಗಿತ್ತು. ಅಂಗಡಿಗೆ ಹೋಗಿದ್ದ ಅಶ್ವತ್ಥ ಬಂದ. ನಾನು ಅಡಿಗೆ ಮನೆಯಲ್ಲಿ ಸೀರೆ ಬದಲಿಸುತ್ತಿದ್ದಾಗ ಶಾರದೆ ನಗುತ್ತಾ ಬಂದು, ನಿಮ್ ಸೀರೆ ಕೊಡಿಯತ್ತೆ, ಒಗ್ದಾಕಿಟ್ಬಿಡ್ತೀನಿ, ಆಮೇಲೆ ನೀರ್ ನಿಂತು ಹೋಗುತ್ತೆ ಎಂದಳು. ಬೇಡಮ್ಮ ಶಾರದಾ, ನಾನ್ ಒಕ್ಕೊಳ್ತೀನಿ, ನಂದು ಅವರದ್ದು ಇಬ್ರದು ಅಂದೆ ನಾನು. ಅದೇ ಪ್ರಸನ್ನ ಮುಖದಿಂದ ಅಂದಳು ಶಾರದೆ. ಮಾವಂದ್ ಆವಾಗ್ಲೇ ಒಗ್ದಾಕ್ಬಿಟ್ಟೆ ಅತ್ತೆ, ನಿಮ್ದೊಂದೇ ಇರೋದು, ಬೇಗ ಒಗದ್ಬಿಡ್ತೀನಿ, ಕೊಡಿ, ಪರವಾಗಿಲ್ಲ ಕೊಡಿ. ನಾನು ಬೇಡವೆನ್ನುವುದರಲ್ಲಿ ಅವಳು ಸೀರೆ ರವಿಕೆಗಳನ್ನು ಹಳೆಯ ಬಕೀಟಿಗೆ ತುಂಬಿಕೊಂಡು ನಡೆದಳು. ನಾನು ದಾಕ್ಷಿಣ್ಯಕ್ಕಾಗಿ ಹೇಳಿದೆ,
ನಿನ್ಗಿಂತ ಚುರುಕು ಕಣೆ ನಿನ್ ಮಗಳು. ಬೇಡ ಅಂದ್ರೂ ಸೀರೆ ಎತ್ಕೊಂಡು ಹೋದ್ಲು ನೋಡು. ಹೆಣ್ಮಕ್ಳು ಕೆಲಸ ಮಾಡ್ಬೇಕು ಚಿಕ್ಕಮ್ಮ, ಇನ್ನೇನು ಅವಳಿಗೂ 12 ತುಂಬುತ್ತೆ. ನಾನ್ ಹೊರಗಾದಾಗ ಅಡಿಗೆನೂ ಅವಳೇ ಮಾಡೋದಿವಾಗ. ಇಲ್ದೇ ಇದ್ರೆ ಈ ಮನೆ ಒಳಗೆ ನಾವು ನಿಭಾಯಿಸ್ದ ಹಾಗೆ ಇದೆ. ಈಗ 6 ವರ್ಷದಿಂದ ಅವಳಿಗೆ ಎಲ್ಲ ಚೆನ್ನಾಗಿ ಅಭ್ಯಾಸ ಆಗೋಗಿದೆ. ಹೆಣ್ಮಕ್ಳು ಒಪ್ಪ ಓರಣವಾಗಿ ಕೆಲಸ ಮಾಡೋದನ್ನ ಕಲಿಯದೆ ಹೋದ್ರೆ ಬಲಸಯ್ಯ ಅಲ್ವಾ? ನೀವ್ ಏನೇ ಹೇಳಿ ಇವೆಲ್ಲ ಕಲ್ತಿರ್ಬೇಕು. ನಾನು ಕುಂಕುಮವಿಟ್ಟುಕೊಳ್ಳುವುದರಲ್ಲಿ ರುಕ್ಕಮ್ಮ 2ನೇ ಬಾರಿಗೆ ಕಾಫಿ ಬೆರೆಸಿದಳು. ಗಂಡಸರಿಬ್ಬರಿಗೂ ಕೊಟ್ಟು ನನಗೂ ಕೊಟ್ಟಳು. 2ನೆಯ ಬಾರಿಗೆ ಕುಡಿಯುವ ಅಭ್ಯಾಸ ನನಗಿದ್ದರೂ ಹೇಳಿದೆ. ಮತ್ಯಾಕಮ್ಮ ಕಾಫಿ ಮಾಡ್ದೆ? ಅಡ್ಗೆನೆ ಆಗ್ತಾ ಬಂತಲ್ಲ, ಒಂದೇ ಸರ್ತಿ ಊಟ ಮಾಡ್ಬೋದಾಗಿತ್ತೇನೋ. ಅಯ್ಯೋ ಅಲ್ಲ ಚಿಕ್ಕಮ್ಮ, ಬೆಳಗ್ಗೆ ಕೊಟ್ಟಿದ್ದು ರಾತ್ರಿ ಹಾಲಿನ ಕಾಫಿ, ಇದು ಬೆಳಗ್ಗೆ ಹಾಲಿಂದು. ನಾವು ಬೆಳಗಿನ ಹೊತ್ತು ತಿಂಡಿ ತಿಂದು ಅಭ್ಯಾಸವೇ ಇಲ್ಲ. 2 ಸರ್ತಿ ಕಾಫಿನಾದ್ರೂ ಬೇಡ್ವೆ? ಇದೆಂತ ಕಾಫಿ ಬಿಡಿ ಚಿಕ್ಕಮ್ಮ, ಹಾಲು ಅಂತ ಅವ್ರು ಕೊಟ್ಟಿದ್ದನ್ ತರೋದು, ಆ ಕಾಫಿ ಪುಡಿನೋ ಶ್ರೀರಾಮ ರಕ್ಷೆ. ನಿಮ್ಮೂರಲ್ಲಿ ಮನೆ ಹಾಲು ಮನೆ ಪುಡಿ, ನಿಮ್ಮನೆ ಕಾಫಿ ನಾ ಕುಡ್ದಿಲ್ವೇ? ಅದ್ರಲ್ಲೂ ಎಂಟಚ್ಚಮ್ನವ್ರು ಮಾಡೋ ಕಾಫಿ ಅಂದ್ರೆ ಕಳ್ಳಿ ಚೊಟ್ಟದಾಗಿರುತ್ತೆ. ನಮ್ಮನೆ ಕಾಫಿ ಕಂಡು ನೀವು ಹೊಟ್ಟೆ ತೊಳ್ಕೋಬೇಕಷ್ಟೆ. ಒಂದು ಮಾತಿಗೆ 4 ಉತ್ತರ ಕೊಡುವುದು ರುಕ್ಕಮ್ಮನ ಸ್ವಭಾವವೇ ಆದರೂ ಅವಳು ನಮಗೆ ಒಳ್ಳೆಯ ಕಾಫಿಯನ್ನೇ ಕೊಟ್ಟಿದ್ದಳು. ನಂಗೆ ಕಾಫಿ ಅಂಬಚ್ಚಿ ರಾಗ ಎಳೆದಳು. ಇವಳೊಬ್ಳು ಬಿಕ್ನಾಸಿ ರಂಡೆ, ಮೈಗೆ ಆಗೋದಿಲ್ಲ ಅಂದ್ರೂ ಅದೇನ್ ಕಾಫಿ ಕಾಫಿ ಅಂತ ಹೊಡ್ಕೋತಾಳೋ. ಮಗಳನ್ನು ಬೈಯುತ್ತಲೇ ಒಂದು ಪುಟ್ಟ ಬಟ್ಟಲಿಗೆ ಕಾಫಿ ಬಗ್ಗಿಸಿದಳು ರುಕ್ಕಮ್ಮ. ನನ್ಗೆಷ್ಟೊಂದು ಕೊಟ್ಟಿದೀಯಲ್ಲೇ ರುಕ್ಕ, ಇದ್ರಲ್ಲೇ ಸ್ವಲ್ಪ ಕೊಡ್ತೀನಿ ಬಿಡು ನಾನಂದೆ. ಬೇಡ, ನೀವು ಕುಡೀರಿ ಚಿಕ್ಕಮ್ಮ, ಇನ್ 10 ನಿಮಿಷಕ್ಕೆ ಇವರೆಲ್ಲ ಊಟಕ್ಕೆ ಹೋಗ್ತಾರೆ. ಸುಮ್ನೆ ಕಂಡು ಕೂಡ್ಲೆ ಕೇಳೋದು ದುರಭ್ಯಾಸ ಇದಕ್ಕೆ. ಶಾರದೆ ಕೊಡುಲ್ವೇನೆ? ಅಯ್ಯೋ ಅವಳ ಕತೆ ಏನ್ ಕೇಳ್ತೀರಿ, ಅವಳು ಬಲ್ ನಾಜುಕು, ಊಟನೂ ಸೂಕ್ಷ್ಮನೇ. ಕಾಫಿ ಅಂತೂ 2 ಸರ್ತಿ ಒಂದೊಂದು ಗುಟುಕ್ ಕುಡಿತಾಳೆ ಅಷ್ಟೇ. ಅವಳು ಮಾತು ಮುಗಿಸುವುದರಲ್ಲಿ ಶಾರದೆ ಸೀರೆ ಒಗೆದು ಬಕೆಟಿನ ತುಂಬಾ ನೀರು ತುಂಬಿಕೊಂಡು ಬಂದಳು. ಅವಳ ಹಿಂದೆಯೇ ಶಕ್ಕು ತಂಗಿಯೂ ಬಂದಳು. ಲೇ ಶಾರದೆ, ಸ್ವಲ್ಪ ಕೂಮ್ ಕೊಡೆ, ಈಗ ತಂದ್ಕೊಟ್ಬಿಡ್ತೀನಿ. ಈಗ ರುಕ್ಕಮ್ಮ ಉತ್ತರ ಕೊಡದೇ ಇದ್ದುದನ್ನು ನೋಡಿ ನನಗೆ ಆಶ್ಚರ್ಯವಾಯಿತು. ಬದಲಿಗೆ ಶಾರದೆಯೇ ಉತ್ತರ ಕೊಟ್ಟಳು. 3-4 ಬಾಚಣಿಗೆ ಹಲ್ಲೆಲ್ಲ ಮುರಿದು ತಂದ್ಕೊಟ್ಟೆ ನೀನು, ಇನ್ಯಾವತ್ತು ನಾನ್ ಕೊಡೋದಿಲ್ಲ, ನಮ್ಮಪ್ಪ ಬೈತಾರೆ. 1 ನಿಮಿಷ ಕೊಡೆ, ನಮ್ಮಣ್ಣ ಕ್ರಾಪ್ ಬಾಚ್ಕೊಂಡು ಕೊಟ್ಬಿಡ್ತಾನೆ. ನಮ್ಮನೇಲಿ ಎಲ್ಲರ ಹತ್ರನೂ ಒಂದೊಂದು ಕೂಂಬಿರುತ್ತೆ, ಇವತ್ತು ಎಲ್ಲೆಲ್ಲೋ ಇಟ್ಟಿದ್ದಾರೆ, ಸಿಗ್ತಾನೆ ಇಲ್ಲ. ಶಾರದೆ ಕೋಲಿನಿಂದ ಗಳುವಿನ ಮೇಲೆ ಸೀರೆ ಹರವುತ್ತಾ ಹೇಳಿದಳು. ಹುಡುಕೊಂಡು ಹೋಗೆ, ದಿನ ಏನೇ ಮನೆ ಮನೇಲೂ ಬಂದ್ ಕೇಳ್ತ್ಯಾ? ಇದು ನಿತ್ಯ ವಿಧಿ ಎಂದು ನನಗೂ ಗೊತ್ತಾಯಿತು. ನಾನು ತಲೆಗೆ ಕೊಬ್ಬರಿ ಎಣ್ಣೆ ಹಚ್ಚಿಕೊಳ್ಳುತ್ತಿದ್ದೆ. ಆ ಹುಡುಗಿ ಮತ್ತೆರಡುಗಳಿಗೆ ಅಲ್ಲೇ ನಿಂತಿದ್ದು ಹೊರಟು ಹೋದಳು. ಗೋಡೆಯ ತೂತು ಪಿಸು ಮಾತಾಡಿ ಒಂದು ಚಮಚವನ್ನು ಹೊರದುಡಿತು. ರೀ, ದೇವರ ದೀಪಕ್ಕೆ 2 ಮಿಳ್ಳೆ ಒಳ್ಳೆಣ್ಣೆ ಕೊಡ್ರಿ, ನಾಳೆ ತರಿಸ್ಕೊಟ್ಬಿಡ್ತೀನಿ. ರುಕ್ಕಮ್ಮ ಘಾಟಾಗಿ ಉತ್ತರ ಕೊಟ್ಟಳು. ದೇವರ ದೀಪಕ್ಕೆ ಅಂತ ಹೇಳಿ 100 ಸರ್ತಿ ಎಣ್ಣೆ ಇಸ್ಕೊಂಡಿದೀರಿ, 1 ಸರ್ತಿನೂ ವಾಪಸ್ ಕೊಟ್ಟಿಲ್ಲ. ನಮಗ್ ಸುಳ್ಳು ಹೇಳುದಲ್ದೆ ಆ ದೇವರ ವಿಷಯಕ್ಕೂ ಸುಳ್ಳು ಹೇಳ್ತೀರಲ್ರಿ. ನನ್ನ ಹತ್ರ ಒಳ್ಳೆಣ್ಣೆ ಇಸ್ಕೊಂಡಾಗ್ಲೆಲ್ಲ ನೀವು ಒಗ್ಗರಣೆ ಹಾಕ್ತೀರಿ, ಇಲ್ಲಿ ಕೇಳ್ಸತ್ತೆ ಸಾಸ್ವೆ ಚಿಟ್ಗುಟ್ಟೋದು. ರಾಮ ರಾಮ, ಗಡಿಮಿತಿ ಇಲ್ಲ ಸುಳ್ಗು, ಥೂ. ರುಕ್ಕಮ್ಮ ಇಷ್ಟು ನಿಷ್ಠುರವಾಗಿ ಮಾತಾಡಿದರೂ ಅವರ್ಯಾರೂ ಬೇಜಾರು ಪಟ್ಟುಕೊಳ್ಳುತ್ತಿರಲಿಲ್ಲ. ಅವಳು ಗೊಣಗುಟ್ಟುತ್ತಲೇ 2 ಮಿಳ್ಳೆ ಎಣ್ಣೆ ತೆಗೆದು ಆ ಸೌಟಿಗೆ ಹಾಕಿದಳು. ಸದ್ದಿಲ್ಲದೆ ಸೌಟು ಹಿಂದಕ್ಕೆ ಹೋಯಿತು. ಒಂದು ಹುಡುಗ ಬಂದ, ಒಳಗೆ ಬರಲಿಲ್ಲ. ಕಿಟಕಿಯಲ್ಲಿ ತಲೆ ಹಾಕಿ ಕೇಳಿದ. ನಮ್ಮ ಅಜ್ಜಿ ಕೇಳಿದ್ರು 4 ಕಾಳು ಸಾಸ್ವೆ ಇದ್ರೆ ಬೇಕಂತೆ. ಇಲ್ವಂತೆ ಅಂತ ಹೇಳು, ಮುಟ್ಟು ದುಮ್ಮುಸಿದ್ದಕ್ಕೆಲ್ಲ ಮುಸ್ರೆ ಅಂತ ಹಾರಾಡ್ತಾರೆ ನಿಮ್ಮಜ್ಜಿ. ನಮ್ಮನೆ ಸಾಸ್ವೆನೂ ಮುಸ್ರೆ ಆಗಿದೆ, ಅದು ನಿಮ್ಮನೆಗಾಗುಲ್ಲ. ರುಕ್ಕಮ್ಮ ಪೂರ್ತಿ ಮಾತಾಡುವುದರೊಳಗೆ ಹುಡುಗ ಓಡಿ ಹೋದ. ರುಕ್ಕಮ್ಮ ಸಾರಿಗೆ ಒಗ್ಗರಣೆ ಹಾಕಿದಳು. ಇಂದಿನ ಒಗ್ಗರಣೆ ಘಮ್ ಎಂದಿತು. ಏನೋ ರುಕ್ಕಮ್ಮನವ್ರ ಮನೆ ಸಾರು ಘಮ್ ಅನ್ನತ್ತೆ. ನಾನು ಬಂದೇ ಬಿಟ್ಟೆ ಊಟಕ್ಕೆ. ಶಕ್ಕು ತಾಯಿ ಕಾಮಾಕ್ಷಮ್ಮ ಬಡಿವಾರ ಮಾಡುತ್ತಾ ಇಬ್ಬರು ಗಂಡಸರು ಇದ್ದಾರೆಂಬ ಸಂಕೋಚವೂ ಇಲ್ಲದೆ ಒಳಕ್ಕೆ ಬಂದರು. ಕೈಯಲ್ಲೊಂದು ಪುಟ್ಟ ಡಬರಿ ಇತ್ತು. ನಿಜವಾಗಿ ಈಗ ನನಗೇ ಬೇಸರ ಬಂದಿತ್ತು. ಸಾಲ ಕೇಳುವುದಕ್ಕೂ ಒಂದು ಮಿತಿ ಇರಬೇಕು. ನಮ್ಮೂರಲ್ಲೂ ಸಾಲ ಕೇಳುವ ಹೆಂಗಸರಿದ್ದಾರೆ, ಹಿಂದಿರುಗಿಸುವವರೂ ಇದ್ದಾರೆ, ಕೊಡದೇ ಇರುವವರೂ ಇದ್ದಾರೆ. ಆದರೆ ಇಷ್ಟು ಅತಿ ಇದುವರೆಗೆ ನಾನಂತೂ ಕಂಡಿಲ್ಲಪ್ಪ. 6 ವರ್ಷಗಳಿಂದ ದಿನದಿನವೂ ಈ ಕಿರುಕುಳ ಅನುಭವಿಸುತ್ತಿರುವ ರುಕ್ಕಮ್ಮ ಇಷ್ಟು ಒರಟಾಗಿರುವುದರಲ್ಲಿ ಏನೂ ಆಶ್ಚರ್ಯವಿರಲಿಲ್ಲ. ಆಕೆ ಒಲೆಯ ಹತ್ತಿರವೇ ಬಂದು ಬೋಚಾಳಿ ಮಾಡಿದಳು. ರುಕ್ಕಮ್ಮೋರ್ ಚುರುಕು, ಏನ್ ಚಮತ್ಕಾರಕ್ಕೆ ಕೆಲಸ ಮಾಡ್ತಾರಮ್ಮ. ಬೆಳಗಿನ ಜಾವದಿಂದ ಒಂದೇ ಸಮ ದುಡ್ಗುಟ್ಟಿದ್ರು ನಮ್ಮನೇಲಿ ಅಡಿಗೆ ಆಗದೇ ಇಲ್ಲ ನೋಡಿ. ಇವತ್ತು
ಬೇಳೆ ಬಿಂದು ಹೋಗಿದೆ. 5 ನಿಮಿಷ ಸುಧಾರಿಸೋದಿಲ್ಲಪ್ಪ ನಮ್ ಸುರೇಶ. ಒಂದೇ ಉಸಿರಿಗೆ ಅವಸರ ಮಾಡ್ತಾನೆ. ತಟ್ಟಿಗೆ ಅನ್ನ ಹಾಕಿದೀನಿ, ಒಂದಿಷ್ಟು ಮೊಸರು ತುಪ್ಪ ಹಾಕೊಂಡು ತಿನ್ಕೊಂಡು ಹೋಗೋ ಅಂದ್ರೆ ಕೇಳೋದೇ ಇಲ್ಲ. ಮಹಾ ಮುಂಡ. ಅದಕ್ಕೆ ನಿಮ್ಮನೇಲಿ ಸಾರಾಗಿದ್ರೆ ಒಂದ್ ಸೌಟ್ ಇಸ್ಕೊಂಡು ಹೋಗೋಣ ಅಂತ ಬಂದೆ. ರುಕ್ಕಮ್ಮ ಮರು ಮಾತಾಡಲಿಲ್ಲ. ಆಗ ತಾನೇ ಕೆಳಗಿಳಿಸಿದ್ದ ಸಾರನ್ನು 4 ಸೌಟು ಒಂದು ಪಾತ್ರೆಗೆ ತೋಡಿ ಹಿಡೀರಿ ಅಂದಳು. ಅವಳಿಗೆ ಬಹಳ ಬೇಜಾರಾಗಿದೆ ಎಂದು ನನಗೆ ತಿಳಿಯಿತು. ಆಕೆಗೂ ತಿಳಿಯಿತು. ಆದರೆ ಅದನ್ನು ತೋರಿಸಿಕೊಳ್ಳದೆ ಆಕೆ ಬೋಚಾಳಿಗೈದರು. ರುಕ್ಕಮ್ಮನವ್ರ ಅಡಿಗೆ ಅಂದ್ರೆ ಅಡಿಗೆ. ಒಂದು ಒಗ್ಗರಣೆ ಹಾಕಿದ್ರೆ ಸಾಕು ನೋಡಿ, ನಮ್ಮನೆ ತನಕ ಘಮೋ ಅನ್ನತ್ತೆ ಹಿಂಗಿನ ವಾಸನೆ. ನಮ್ಮನೇಲಿ ನೋಡಿ ದಂಡ್ಯಾಗ ಚೇರ್ ಬೇಳೆ ಹಾಕಿ ಹುರಿದು ಅರ್ದು ಹಾಕಿ ಹುಳಿ ಮಾಡ್ತೀನಿ. ಒಪ್ಪತ್ತಗ್ ಮುಟ್ಟಿದ್ರೆ ಮುಟ್ತು, ಇಲ್ದಿದ್ರೆ ಇಲ್ಲ. ಆದ್ರೂ ನೋಡಿ ನಮ್ಮನೆ ಹುಡುಗರು ಯಾವಾಗ್ಲೂ ರುಕ್ಕಮ್ಮನ ಮನೆ ಹುಳಿನ ಜ್ಞಾಪಿಸ್ಕೋತಾ ಇರ್ತಾರೆ. ಆಗಲೂ ರುಕ್ಕಮ್ಮ ಸುಮ್ಮನಿದ್ದಳು. ಮರುಗಳಿಗೆಗೆ ಆಕೆಗೆ ಮತ್ತೊಂದು ವಿಷಯ ಜ್ಞಾಪಕಕ್ಕೆ ಬಂತು. ತಟ್ಟನೆ ಹೇಳಿದರು. ಅಂದಾಗೆ ಹೇಳದೆ ಮರ್ತಿದ್ದೆ ನೋಡಿ, ನೀವು ಮನೆ ಬೇಕು ಅಂದಿದ್ರಿ. ಮಧ್ಯಾಹ್ನ ಬರ್ತೀರಾ? 4 ಗಂಟೆ ಹೊತ್ತಿಗೆ ಹೋಗ್ಬರೋಣ ಕೃಷ್ಣಶಾಸ್ತ್ರಿಗಳ ವಠಾರಕ್ಕೆ. ರುಕ್ಕಮ್ಮ ಈಗ ಎಚ್ಚರಿಸಿದಳು. ಆಯ್ತಾಯ್ತು, ನಾನು ಬರ್ತೀನಿ, ಎಲ್ಲ ಒಟ್ಟಿಗೆ ಹೋಗ್ಬರೋಣಂತೆ. ಈಗ ಹೋಗಿ, ನಿಮ್ ಸುರೇಶನ್ಗೆ ಹೊತ್ತಾದೀತು. ಅಯ್ಯೋ, ನಾನ್ ನೋಡಿ ಎಂತಾ ಮರುಗುಳಿ, ನನ್ನ ಮರುವು ಎಂದು ಹಲ್ಲು ಕಿರಿದು ಕಾಮಾಕ್ಷಮ್ಮ ಹೊಸಲು ದಾಟುವುದರಲ್ಲಿ ಅಮ್ಮ ನಂಗ್ ಹೊತ್ತಾಯ್ತು ಅಂತ ಸುರೇಶ ಕೂಗಿದ್ದು ಕೇಳಿಸಿತು. ಬಿಸಿಯ ಸಾರನ್ನು ಕೈಲಿ ಹಿಡಿದು ಆಕೆ ದುಸುಬುಸನೆ ಓಡಿದರು. ನಾನು ರುಕ್ಕಮ್ಮನ ಮುಖ ನೋಡಿದೆ. ಆಕೆ ಹೇಳಿದ ಮಾತುಗಳೆಲ್ಲ ಸುಳ್ಳು ಎಂದು ಹೇಳುವಂತಿತ್ತು ಅವಳ ಮುಖ. ಶಾರದೆಯನ್ನು ಕರೆದು ಹೇಳಿದಳು ಅವಳು. ನೀವೆಲ್ಲ ಒಂದ್ಸರ್ತಿ ತಟ್ಟೆ ಹಾಕೊಳ್ರೆ, ನಿಮ್ದಾದ್ಮೇಲೆ ನಾನು ಇವ್ರಿಗೆಲ್ಲ ಬಡಿಸ್ತೀನಿ. ಶಾರದೆ ತಟ್ಟೆ ಹಾಕತೊಡಗಿದಳು. ನಾನು ಹೇಳಿದೆ, ಅಶ್ವತ್ಥನು ಕೂತ್ಕೊಳ್ಳಿ, ನಾವೆಲ್ಲ ನಿಧಾನವಾಗಿ ಊಟ ಮಾಡಿದ್ರಾಯ್ತು. ಅಶ್ವತ್ಥ ಹೇಳಿದ, ನಂಗೇನು ಅವಸರ ಇಲ್ಲ, ಹುಡುಗರದ್ದು 1 ಪಂಕ್ತಿ ಆಗೋಗ್ಲಿ. ನಿಮಗ್ ತಾನೇ ಏನು ಬೆಳಗ್ಗೆ ತಿಂಡಿ ಇಲ್ಲ, ತೀರ್ಥವಿಲ್ಲ, 11 ಗಂಟೆಗೆ ಊಟ ಮಾಡಿದ್ರಾಯ್ತು. ಹುಡುಗರೆಲ್ಲ ಕಲಕಲ ಮಾಡುತ್ತಾ ಊಟಕ್ಕೆ ಕುಳಿತರು. ಕೋಸುಗಡ್ಡೆ ಪಲ್ಯ ಸಾರು ಮಾಡಿದ್ದಳು ರುಕ್ಕಮ್ಮ. 3 ಸಾರಿ ಪಲ್ಯ ಕೇಳಿದಳು ಅಂಬಚ್ಚಿ. ಬಡವಿಗೆ ಹೊಡೆದ್ದೆ ಹಬ್ಬ ಅಂತ ಎಂದಾದ್ರೂ ಅಪರೂಪಕ್ಕೆ ಪಲ್ಯ ಗೊಜ್ಜು ಮಾಡ್ಬಿಟ್ರೆ ಮೊದಲಿನಿಂದ ಕೊನೆ ತನಕ ಅದನ್ನೇ ತಿನ್ಬಿಡ್ತಾಳೆ ಈ ರಂಡೆ. ಏನಾರು ಆದಿತ್ವ ಹೇಳೆ ಸಾಕು. ರುಕ್ಕಮ್ಮ ಬೈದಳು ಅಂಬಚ್ಚಿಯನ್ನು. ಅವಳು ಒಪ್ಪವಾಗಿ ಉತ್ತರ ಕೊಟ್ಟಳು. ಈ ಅಮ್ಮ ಎಲ್ಲಾರ ಮನೆಗೂ ಸಾರು ಹುಳಿ ಕೊಡ್ತಾಳೆ, ನಾವ್ ಕೇಳಿದ್ರೆ ಮಾತ್ರ ಹಾಕುಲ್ಲ. ಕುಟ್ಬಿಡ್ತೀನಿ ನೋಡು ತಲೆ ಮೇಲೆ. ನಿಮ್ಮಮ್ಮ ಮಾಡಿ ಎಲ್ಲಾರ ಮನೆಗೂ ಚಾಚೋಕೆ ನಿಮ್ಮಜ್ಜನ್ ಜಹಿಗೀರಿ ಕೊಳ್ಳೆ ಹೋಗುತ್ತೆ ನೋಡು. ತಲೆಲ್ಲ ಮಾತಾಡ್ತಾಳೆ. ಮತ್ತೆ ನನ್ನ ಕಡೆಗೆ ತಿರುಗಿ ಹೇಳಿದಳು. ನೋಡಿದ್ರೋ ಇಲ್ವೋ ಚಿಕ್ಕಮ್ಮ, ಈಗ ಹೀಗೆ ಹಸಿ ಬಿಸಿಗೆ ಬಂದು ಕೈ ಒಡ್ಕೊಂಡು ನಿಂತ್ಕೋತಾವೆ ಈ ಮಾನ್ಗೆಟ್ಟವು. ಏನ್ ಸಾಯ್ತೀರಿ ಹೇಳಿ? ನೀವು ಅಪರೂಪಕ್ಕೆ ಬಂದವ್ರಿಗೆ ಆಕೆ ಮಾತೆಲ್ಲ ನಿಜ ಅಂತಲೇ ಅನ್ಸುತ್ತೆ. ಉಗಾದಿ ದೀಪಾವಳಿ ಕೂಡ ಒಂಚೂರು ತುಪ್ಪ ತರೋಲ್ಲ ಅವ್ರ ಮನೇಲಿ. ಆ ಕೊಳ್ಳೋ ಮಜ್ಜಿಗೆಗೆ ಅಷ್ಟ್ ನೀರ್ ಹೊಯ್ಕೊಂಡು ಎಲ್ರೂ ತಿನ್ನುತ್ತವೆ. ಬಾಯ್ ತುಂಬಾ ತುಪ್ಪ ಮೊಸರು ಅಂತ ಹ್ಯಾಂಗ್ ಹೇಳ್ತಾರ ನೋಡಿ. ಮತ್ತೆ ನಮ್ಮವರ ಕಡೆ ನೋಡಿ ತಿರುಗಿ ಹೇಳಿದಳು. ಏನಾದ್ರೂ ಆಗ್ಲಿ ಚಿಕ್ಕಪ್ಪ, ನಿಮ್ಗೆ ಕೈ ತುಂಬಾ ಸಂಬಳ ಬರುತ್ತೆ. ಅಕ್ಕಿ ಹೇಗಿದ್ರು ಊರಿಂದ ತಂದ್ಕೋತೀರಿ. ಕಂಡ ಹಾಗೆ ಅಷ್ಟು ಬಾಡ್ಗೆ ಜಾಸ್ತಿ ಕೊಟ್ರು ಚಿಂತಿಲ್ಲ. ಪ್ರತ್ಯೇಕವಾಗಿರೋ ಒಂದ್ ಮನೆನೇ ನೋಡ್ಕೊಳ್ಳಿ. ಅದಕ್ಕೆ ನೋಡು, ನಿಮ್ ಮನೇಲೆ ಬಂದು ಜಾಂಡ ಹಾಕ್ಬಿಟ್ಟಿದೀನಿ. ನೀವ್ ಸರಿಯಾದ ಮನೆ ಹುಡುಕೊಡೋ ತನಕ ನಿಮ್ ಮನೆ ಬಿಡೋಲ್ಲ. ಹಾಗೆ ಆಗ್ಲಿ ಚಿಕ್ಕಪ್ಪ, ಸಿಕ್ಕತ್ತೆ ನೋಡಿ ಒಳ್ಳೆ ಮನೆ ನಿಮ್ಗೆ. ನಾನ್ ಒಳ್ಳೆ ಮನೆ ಹುಡುಕೊಡ್ತೀನಿ ಮಾವಾ ಎಂದು ಊಟಕ್ಕೆ ಕುಳಿತ ನಂಜುಂಡ ಎಡಗೈಲಿ ಎದೆ ತಟ್ಟಿಕೊಂಡ. ಸಾಕು ತಿನ್ನೋ, ನಿನ್ನೆ ಹುಡುಕೊಟ್ಟಿದ್ಯಲ್ಲ ಘನಂದಾರಿ ಮನೇನ, ಹಂಗಿಸಿದಳು ರುಕ್ಕಮ್ಮ. ನಂಜುಂಡ ಹುಬ್ಬೇರಿಸಿದ. ಯಾಕಮ್ಮ, ಎಷ್ಟ್ ಚೆನ್ನಾಗಿದೆ ಗೊತ್ತಾ ಮನೆ? ಹೌದೌದು, ಮನೆ ಚೆನ್ನಾಗಿದೆ. ಅದಕ್ ಬಾಡ್ಗೆ ಯಾರು ಕೊಡ್ತಾರೆ? ನಿಮ್ಮ ಅಜ್ಜನ? ಅದೆಲ್ಲ ಪ್ರತಿಷ್ಠೆ ಬೇಡ. ಎಲ್ಲಾದ್ರೂ 45 ರೂಪಾಯಿನಲ್ಲಿ ಒಳ್ಳೆ ಮನೆ ಇದ್ರೆ ಹೇಳು, ತಿಳಿತಾ? ಆಗ್ಲಮ್ಮ ಎಂದು ಎದ್ದ ನಂಜುಂಡ. 10 ಗಂಟೆಗೆ ನಮಗೂ ಬಡಿಸಿದಳು ರುಕ್ಕಮ್ಮ. ಅಶ್ವತ್ಥ ಹುಡುಗರು ಹೊರಟು ಹೋದ ಮೇಲೆ ನಾನು ಮಧ್ಯಾಹ್ನವಾಗುವುದನ್ನೇ ನಿರೀಕ್ಷಿಸುತ್ತಾ ಕುಳಿತೆ. ನಮ್ಮವರು ಹಾಗೆ ಮಗ್ಗಲು ಕೊಟ್ಟರು. ನಾನು ಅಡುಗೆ ಮನೆಯಲ್ಲಿಯೇ 1 ಗಳಿಗೆ ಚಾಪೆ ಹಾಕಿ ಉರುಳಿಕೊಂಡೆ. ರುಕ್ಕಮ್ಮ ಸದ್ದಿಲ್ಲದೆ ಉಪ್ಪಿಟ್ಟು ಕಾಫಿ ಮಾಡಿಟ್ಟಿದ್ದಳು. ಮಧ್ಯಾಹ್ನ 3 ಗಂಟೆಗೆ ನಮಗೆ ಕಾಫಿ ತಿಂಡಿ ಕೊಟ್ಟು ಹುಡುಗರಿಗೆ ಮುಚ್ಚಿಟ್ಟು 4 ಗಂಟೆಗೆ ನಾವೇ ಕಾಮಾಕ್ಷಮ್ಮನ ಮನೆಯ ಬಾಗಿಲಿಗೆ ಹೋದೆವು. ನಮ್ಮವರು ವಠಾರದ ಹೊರಬಾಗಿಲಲ್ಲಿ ಹೋಗಿ ನಿಂತಿದ್ದರು. ಕಾಮಾಕ್ಷಮ್ಮ ಸಂಭ್ರಮವಾಗಿ ನಮ್ಮೊಡನೆ ಹೊರಟರು. ಶಾರದೆಯ ಸ್ಕೂಲಿನ ಮುಂದೆ ಹೋಗುವಾಗ ರುಕ್ಕಮ್ಮ ಶಾರದೆಯನ್ನು ಕರೆದು ಬೀಗದ ಕೈ ಕೊಟ್ಟು ಬಂದಳು. ಕಾಮಾಕ್ಷಮ್ಮನ ಬಾಲ ಹಿಡಿದ ನಾವು ಹೊರಟೆವು. ನಮ್ಮವರು ಎಲ್ಲರಿಗಿಂತ ಹಿಂದಿದ್ದರು. 10-20 ತಿರುವು ಮುರುವು ತಿರುಗಿಸಿ ಯಾವುದೋ ಮನೆಯ ಮುಂದೆ ನಿಂತು ಕಾಮಾಕ್ಷಮ್ಮ ಹೇಳಿದರು. ಇದೇ
ಕೃಷ್ಣಶಾಸ್ತ್ರಿಗಳ ವಟಾರ. ನಾನು ತಲೆ ಎತ್ತಿ ನೋಡಿದೆ. ಮೊದಲು ಕಂಡದ್ದು 2 ಕಕ್ಕಸು. ನಾನು ತಡೆದು ನಿಂತು ಹೇಳಿದೆ, ಇದು ಹಿಂದಿನ ಬಾಗ್ಲೇನೋ? ಏ ಇಲ್ಲ ಇಲ್ಲ, ಇದೇ ಬೀದಿ ಬಾಗ್ಲು, ಬನ್ನಿ ಬನ್ನಿ. ಹಾಗೆ ಹೇಳುತ್ತಲೇ ಕಾಮಾಕ್ಷಮ್ಮ ಮೆಟ್ಟಿಲು ಹತ್ತಿದರು. ನಾನು ಮತ್ತೆ ಮಾತಾಡುವುದಕ್ಕೆ ಆಸ್ಪದವೇ ಇಲ್ಲ. ಈಗ ರುಕ್ಕಮ್ಮನು ಏಕೋ ಸುಮ್ಮನೆಯೇ ಬಂದಳು. ಕಕ್ಕಸುಗಳ ಪಕ್ಕದಲ್ಲಿ ಒಂದು ಉದ್ದನೆಯ ಓಣಿ. ಓಣಿಯನ್ನು ದಾಟಿದ ಮೇಲೆ ಚಿಕ್ಕ ಅಂಗಳ, ಮತ್ತೆ ಸಣ್ಣ ಓಣಿ. 3-4 ಸಣ್ಣ ಸಣ್ಣ ಮೋರಿಗಳನ್ನು ದಾಟಿ ಒಂದು ನಲ್ಲಿ ಕಟ್ಟೆ, ಒಂದು ಬಾವಿಯನ್ನು ಹಾಯ್ದು ಸಣ್ಣ ಸಣ್ಣ ಕಲ್ಲುಗಳನ್ನು ಜೋಡಿಸಿದ್ದ ಒಂದು ಚಿಕ್ಕ ಅಂಗಳಕ್ಕೆ ಬಂದೆವು. 12 ವರ್ಷದ ಹುಡುಗ ಎದುರಿಗೆ ಬಂದ. ಕಾಮಾಕ್ಷಮ್ಮ ಕೇಳಿದರು ಹುಡುಗನನ್ನು, ನಿಮ್ ತಾತ ಮನೇಲಿ ಇದಾರೇನಪ್ಪ? ಹುಡುಗ ಒಂದು ಸಾರಿ ನಮ್ಮೆಲ್ಲರನ್ನೂ ನೋಡಿ ಹೇಳಿದ, ಇದಾರೆ ಒಳಗೆ, ಬನ್ನಿ ಬನ್ನಿ ಎನ್ನುತ್ತಾ ಕಾಮಾಕ್ಷಮ್ಮ ನಮ್ಮನ್ನು ಕರೆದು ಒಂದು ಮನೆಯೊಳಗೆ ಹೊಕ್ಕರು. ಅದು ತೀರಾ ಹಳೆಯ ಕಾಲದ ಮನೆ. ಮೊದಲಿನದು ಒಂದು ಸಣ್ಣ ನಡುಮನೆ. ಅದರ ಮುಂದೆ ಸ್ವಲ್ಪ ದೊಡ್ಡ ಹಜಾರ. ಆ ಕಡೆ ಈ ಕಡೆ 4-6 ಬಾಗಿಲುಗಳಿದ್ದವು. ನಮ್ಮ ನೆರಳು ಕಾಣುತ್ತಲೇ ಒಬ್ಬರು ಮುಪ್ಪಿನ ಮುತ್ತೈದೆ ಹೊರಗೆ ಬಂದು, ಯಾರೋ ಎಂದರು. ನಾನು ಪುಟ್ಟಾಯಮ್ನೋರೇ, ನಿಮ್ಮನೆ ಯಾವುದೋ ಒಂದು ಖಾಲಿ ಆಯ್ತಂತೆ, ಯಾರೋ ಹೇಳಿದ್ರು. ಪಾಪ ಇವರು ಶಿವಮೊಗ್ಗೆಯಿಂದ ಈ ಊರ್ಗೆ ವರ್ಗ ಆಗಿ ಬಂದಿದ್ದಾರೆ. ಒಂದು ಮನೆ ಬೇಕು ಅಂತ ಹುಡುಕ್ತಾ ಇದ್ದಾರೆ. ಅದಕ್ಕೆ ನಾನ್ ನಿಮ್ಮನೆ ಖಾಲಿ ಇದ್ರೆ ತೋರ್ಸೋಣ ಅಂತ ಕರ್ಕೊಂಡ್ ಬಂದೆ. ಓ ಬನ್ನಿ ಒಳಗೆ, ಅವರೇ ಇದ್ದಾರೆ ನೋಡಿ, ಕೇಳಿ ಅವ್ರನ್ನ ಎನ್ನುತ್ತಾ ನಮ್ಮ ಕಡೆಗೆ ನೋಡಿ, ಬನ್ನಿಮ್ಮ ನೀವು ಅಂದರು. ನಾವೆಲ್ಲ ಒಳಗೆ ಹೋಗಿ ಬಂದರು. ನಮ್ಮವರು ಮಾತ್ರ ಅಂಗಳದಲ್ಲೇ ನಿಂತಿದ್ದರು. ಆಕೆ ಅವರ ಕಡೆ ನೋಡುತ್ತಾ, ಅಯ್ಯ ಅಲ್ಲೇ ನಿಂತ್ರಿ, ಬನ್ನಿಪ್ಪ ಒಳಗೆ, ಯಜಮಾನ್ರಿದ್ದಾರೆ ಎಂದರು. ನಮ್ಮವರು ಸಂಕೋಚದಿಂದ ಒಳಗೆ ಬಂದರು. ದೊಡ್ಡ ಹಜಾರದಲ್ಲಿ ಒಂದು ಬದಿಗೆ ಒಂದು ಮಂಚ, ಮಂಚದ ಮೇಲೆ ಕೃಷ್ಣಶಾಸ್ತ್ರಿಗಳು ಕೂತಿದ್ದಾರೆ. ಎದುರಿಗೆ ಒಂದು ಮೇಜು, ಅದರ ಮೇಲೆ ಒಂದು ಮಣೆ. ಶಾಸ್ತ್ರಿಗಳು ಮಣೆ ಮೇಲೆ ಕವಡೆ ಹಾಕಿ ನಿಮಿತ್ಯ ನೋಡುತ್ತಿದ್ದಾರೆ. ಅವರ ಎದುರಿಗೆ ಚಾಪಿಯ ಮೇಲೆ ಒಂದು ಜೋಡಿ ದಂಪತಿಗಳು ಮುಖದಲ್ಲಿ ಕಾತುರ ಭಾವ ತುಂಬಿಕೊಂಡು ಕುಳಿತಿದ್ದಾರೆ. ಬಾಗಿಲ ಹಿಂಬದಿಯಲ್ಲಿ ಒಂದು ಮರದ ಕುರ್ಚಿ ಇದೆ. ಶಾಸ್ತ್ರಿಗಳ ಬಲಭಾಗದ ಕೋಣೆಯ ಒಳಗೆ ಬಾಗಿಲೆದುರಿಗೆ ಯಾವುದೋ ದೇವತೆಯನ್ನು ಹೂಡಿದ್ದಾರೆ. ಹೊಳೆ ಹೊಳೆಯುವ ಬೆದರು ಕಣ್ಣಿನ ಮುಖವಾಡಕ್ಕೆ ಸೀರೆಯುಡಿಸಿ ಅರಿಸಿನ ಕುಂಕುಮ ಬಳಿದು ಅಲಂಕರಿಸಿದ್ದಾರೆ. 2 ಕಡೆ ನಂದಾದೀಪ, ಗಂಧದ ಕಡ್ಡಿ ಉರಿಯುತ್ತಿದೆ. ಕಾಪಾಲಿಕರ ಮನೆಯಂತೆ ನವಿಲುಗರಿ, ಕೃಷ್ಣಾಜಿನ ಯಾವುದೋ ಮುಖವಾಡಗಳು, ಒಂದು ಮೂಳೆಯ ತಲೆಬುರುಡೆಯೂ ಇತ್ತು. ಅದನ್ನೆಲ್ಲ ನೋಡಿ ನನಗೆ ಒಂದು ಗಳಿಗೆ ಭಯವಾಯಿತು. ಅಷ್ಟರಲ್ಲಿ ಒಂದು ಹುಡುಗಿ ಬಂದು ಚಾಪೆ ಹಾಸಿ ಕೂತ್ಕೊಳ್ಳಿ ಅಂದಳು. ಬಹುಶಃ ಆಕೆ ಆ ಮನೆಯ ಸೊಸೆ ಇರಬೇಕು ಅಂದುಕೊಂಡೆ. ನಾವೆಲ್ಲ ಚಾಪೆಯ ಮೇಲೆ ಕುಳಿತುಕೊಳ್ಳುವುದರಲ್ಲಿ ಶಾಸ್ತ್ರಿಗಳೇ ನಮ್ಮವರ ಕಡೆ ನೋಡಿ ಬಾಗಿಲಿನ ಹಿಂದಿನ ಕುರ್ಚಿ ತೋರಿಸಿ, ಕೂತ್ಕೊಳ್ಳಿ 1 ನಿಮಿಷ, ಈಗ ಬಂದೆ ಅಂದರು. ನಮ್ಮವರು ಕುರ್ಚಿಯಲ್ಲಿ ಕೂತರು. ಸಂಜೆ ಇನ್ನೂ 5 ಗಂಟೆಯೂ ಆಗಿರಲಿಲ್ಲ. ಆದರೂ ಮನೆಯೊಳಗೆ ತೀರಾ ಕತ್ತಲಾಗಿತ್ತು. ಮತ್ತೆ ಕವಡೆಯ ಸದ್ದಾಯಿತು. ಶಾಸ್ತ್ರಿಗಳು ಬಹು ಮೆಲ್ಲಗೆ ಹೇಳಿದರು, ಈ ಅಮಾವಾಸ್ಯೆ ಕಳೆಯೋವರೆಗೆ ಒಂದೇ ರೀತಿ ಇರುತ್ತೆ, ಆಮೇಲೆ ತುಸ್ಸಮಾಧಾನಕ್ಕೆ ಬರುತ್ತೆ. ಈ ವಿಭೂತಿನ ದಿನಕ್ಕೆ 3 ಸರ್ತಿ ಹಚ್ಚಿ, ಈ ತಾಯ್ತಾನ ಸಾಮ್ರಾಣಿ ಹಾಕಿ ಕಟ್ಟಿ, ಆಮೇಲೆ ಅಂದ್ರೆ ಅಮಾವಾಸ್ಯೆ ಕಳೆದ ಮೇಲೆ ಮತ್ತೆ ಬನ್ನಿ, ಮತ್ತೊಂದು ಬಲವಾದ ಯಂತ್ರ ಮಾಡಿಕೊಡ್ತೀನಿ, ಆಮೇಲೆ ಎಲ್ಲ ಸಮನಾಗುತ್ತೆ. ಆ ದಂಪತಿಗಳಿಗೆ ಏನೂ ಸಮಾಧಾನವಾದಂತೆ ಕಂಡುಬರಲಿಲ್ಲ. ಅವರು ಎದ್ದು ನಿಂತು, ಇದಕ್ಕೆ ಏನ್ ಕಾಣಿಕೆ ಕೊಡಬೇಕು ಎಂದರು. ಶಾಸ್ತ್ರಿಗಳು ಎಲೆ ಅಡಿಕೆಯ ಜೊತೆಯಲ್ಲಿ ಒಂದು ಹಳದಿ ದಾರದ ಯಂತ್ರ, ವಿಭೂತಿ ಪಟ್ಟಿ ಕೊಡುತ್ತಾ ನಿರ್ದಾಕ್ಷಿಣ್ಯವಾಗಿ 2 ರೂಪಾಯಿ ಕೊಡಿ ಎಂದರು. ಆತ 2 ರೂ ನೋಟು ತೆಗೆದು ಟೇಬಲ್ನ ಮೇಲಿಟ್ಟು ಯಂತ್ರ ತೆಗೆದುಕೊಂಡು ನಮಸ್ಕರಿಸಿ ಹೊರಟರು. ಹೆಂಡತಿಯು ಹ್ಯಾಪ ಮೋರೆಯಿಂದಲೇ ನಮಸ್ಕರಿಸಿ ಹೊರಟಾಗ ಆ ಮನೆಯ ಸೊಸೆ ಆಕೆಗೆ ಕುಂಕುಮ ಕೊಟ್ಟಳು. ಶಾಸ್ತ್ರಿಗಳು ಈಗ 3 ಬಾರಿ ಕೆಮ್ಮಿ ಎಂದು ನಮ್ಮ ಕಡೆ ತಿರುಗಿದರು. ನಾನು ಸರಿಯಾಗಿ ನೋಡಿದೆ. ಅವರು ತೀರಾ ವೃದ್ಧರು. ಮೈತುಂಬಾ ಕಾಯಿಲೆ ಇದ್ದಂತೆ ಕಂಡಿತು. ಒಡಕು ದನಿಯಲ್ಲಿ ಕೇಳಿದರು, ಏನೋ ಕಾಮಾಕ್ಷಮ್ನೋರು ಇಷ್ಟು ದೂರ ಬಂದದ್ದು? ಅವರು ಹಾಗೆ ಕೇಳುತ್ತಲೇ ಕನ್ನಡಕ ಹಾಕಿಕೊಂಡಿದ್ದರು. ಕಣ್ಣಿಗೆ ಕೈ ಅಡ್ಡ ಹಿಡಿದು ಮುಖ ಮುದುರಿಸಿ ನಮ್ಮನ್ನೆಲ್ಲ ನೋಡಿದರು. ಕಾಮಾಕ್ಷಮ್ಮ ಮುಖದ ತುಂಬಾ ಬಾಯಿ ಹಿಗ್ಗಿಸಿ, ಅದೇ ನಿಮ್ಮನೆ ಒಂದು ಖಾಲಿ ಇದೆಯಂತಲ್ಲ, ಇವರಿಗೆ ಬೇಕಾಗಿತ್ತು, ನಾನೇ ಕರ್ಕೊಂಡು ಬಂದೆ. ಶಾಸ್ತ್ರಿಗಳು 1 ಗಳಿಗೆ ಬೊಚ್ಚು ಬಾಯಿ ಪಚಪಚ ಮಾಡಿ ನಿಧಾನವಾಗಿ ಕೇಳಿದರು,
ಎಷ್ಟು ರೂಪಾಯಿನಲ್ಲಿ ಬೇಕಾಗಿತ್ತು ಮನೆ? ಉತ್ತರ ಹೇಳಿದರು ನಮ್ಮವರು. 50 ರೂಪಾಯಿನೊಳಗಿದ್ರೆ ಸಾಕು. ಶಾಸ್ತ್ರಿಗಳು ಈಗ ಅವರ ಕಡೆ ತಿರುಗಿದರು. ಯಾವೂರೋ ತಮ್ಮದೋ? ಶಿವಮೊಗ್ಗೆ. ಅಲ್ಲೇ AGS ಆಫೀಸ್ನಲ್ಲಿದ್ದೆ. ಈಗ ಈ ಊರಿಗೆ ವರ್ಗ ಆಗಿದೆ. ಅಲ್ಲಿ ತಮ್ಮ ಮನೆ? ಹಾ, ಸ್ವಂತದ್ದೇ. ನಮ್ಮ ಅಜ್ಜ ಕಟ್ಸಿದ್ದಂತೆ. ಓಹೋ ಹೋ 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 ಹೋ. ಸರಿ ಸರಿ ಸರಿ. ಎಷ್ಟು ಜನ ಇದ್ದೀರಿ ಮನೇಲಿ? 3 ಜನ. ನಾನು, ಅವಳು, ಒಂದು ಮಗು 4 ವರ್ಷದ್ದು. ಇನ್ನಿಬ್ರು ಹುಡುಗರು ಅಲ್ಲಿ ನಮ್ಮ ತಾಯಿ ಹತ್ರನೇ ಇರ್ತಾರೆ. ಶಾಸ್ತ್ರಿಗಳು ಅವರನ್ನು ವಿಚಾರಿಸಿಕೊಳ್ಳುವಲ್ಲಿ ಅವರ ಹೆಂಡತಿ ನಮ್ಮನ್ನು ಕೂಲಂಕಷವಾಗಿ ವಿಚಾರಿಸಿಕೊಂಡರು. ರುಕ್ಕಮ್ಮ ಎಲ್ಲಕ್ಕೂ ಮೊಟಕಾಗಿ ಉತ್ತರ ಹೇಳಿದಳು. ಶಾಸ್ತ್ರಿಗಳದ್ದು ದೊಡ್ಡ ಸಂಸಾರ. ಮಕ್ಕಳು ಮೊಮ್ಮಕ್ಕಳು ಮನೆ ತುಂಬಾ ಇದ್ದರು. ಕಡೆಗೆ ಶಾಸ್ತ್ರಿಗಳು ಹೆಂಡತಿಗೆ ಹೇಳಿದರು, ತಗೋ ಬೀಗದ ಕೈ, ನೀನೇ ಮನೆಯೆಲ್ಲ ತೋರಿಸ್ಕೊಂಡ್ ಬಾ ಎಂದು ನಮ್ಮವರ ಕಡೆ ತಿರುಗಿ, ನೀರೋ ದೀಪ ಕಕ್ಕಸ್ ಗುಡ್ಸೋದು ಎಲ್ಲ ಸೇರಿ 60 ಆಗುತ್ತೆ ಬಾಡಿಗೆ. ಮನೆ ನೋಡಿ ಬನ್ನಿ, ನಿಮ್ಗೊಪ್ಗೆ ಆದ್ರೆ 4 ತಿಂಗಳು ಅಡ್ವಾನ್ಸ್ ಕೊಡ್ಬೇಕು. ಈಗ ಈ ಊರಲ್ಲೆಲ್ಲ 1000 ಗಟ್ಲೆ ಅಡ್ವಾನ್ಸ್ ತಗೋತಾರೆ. ನಾನ್ ಹಾಗೆಲ್ಲ ಮಾಡಲ್ಲ, ಏನೋ ಅನಿವಾರ್ಯ. ಮಧ್ಯೆ 1 ತಿಂಗಳು ಬಾಡಿಗೆ ಕೊಡದೆ ಹೋದ್ರೂ ನಿಮಗೆ ತೊಂದರೆ ಇರೋಲ್ಲ, ನಮಗೂ ತೊಂದರೆ ಇರೋಲ್ಲ. ಅಷ್ಟಕ್ಕೋಸ್ಕರ ಅಡ್ವಾನ್ಸ್ ತಗೋತೀವಿ. ಬೀಗದ ಕೈ ಗೊಂಚಲಿನೊಂದಿಗೆ ಹೊರಟರು ಪುಟ್ಟತಾಯಮ್ಮ. ಅದೆಷ್ಟು ಸಂಧಿ ಗೊಂದಿ ಬಚ್ಚಲು ಓಣಿಗಳನ್ನು ದಾಟಿದೆವೆನ್ನುವುದು ನನ್ನ ನೆನಪಿನಲ್ಲೇ ಉಳಿಯಲಿಲ್ಲ. ಇದ್ದಕ್ಕಿದ್ದಂತೆ ಒಂದು ಕತ್ತಲೆಯ ಜಾಗದಲ್ಲಿ ನಮ್ಮನ್ನು ನಿಲ್ಲಿಸಿ ಆಕೆ ಬೀಗ ತೆಗೆದರು. ನೋಡಿ, ಇದೇ ಅಡಿಗೆ ಮನೆ, ಇದು ಬಚ್ಚಲು, ಬಡು ಗೂಡು ಎಲ್ಲ ಇದೆ. ಅಲ್ಲಿಯ ಅರೆಗತ್ತಲಿನಲ್ಲಿ ನನಗೆ ಏನೂ ಕಾಣಿಸಲಿಲ್ಲ. ನಾನು, ರುಕ್ಕಮ್ಮ ಅವರು 3 ಜನಕ್ಕೂ ಅಲ್ಲಿಂದ ಹೊರಟರಿ ಸಾಕೆನ್ನಿಸಿತ್ತು. ರುಕ್ಕಮ್ಮನ ವಠಾರ ಇದಕ್ಕಿಂತ ಕೋಟಿ ಪಾಲಿಗೆ ಉತ್ತಮ ಅನಿಸಿತು. ನಾನು ಸುಮ್ಮನೆ ಬಾಯಿ ಮಾತಿಗೆ ಕೇಳಿದೆ, ವರಳ್ಕಲ್ಲೆಲ್ಲಿದೆ? ಆಕೆ ನ್ಯಾಯವಾಗಿ ಹೇಳಿದರು, ನಾವೀಗ ಬರ್ಲಿಲ್ವೇ ನಡುವೆ, ಅಲ್ಲೇ ಮಧ್ಯ ಒಂದು ದೊಡ್ಡ ಕಲ್ಲು ಹಾಕಿಸ್ಬಿಟ್ಟಿದ್ದೀವಿ. 4-5 ಮನೆಯವರು ಅಲ್ಲೇ ತಿರುಕೋಬೇಕು. ಈಗಿನ ಕಾಲದಲ್ಲಿ ದಿನ ತಿರುವಿ ಅಡಿಗೆ ಮಾಡೋದು ಅಷ್ಟರಲ್ಲೇ ಇದೆ ಬಿಡಿ. ಏನೋ ಒಂದು ಹಬ್ಬ ಹರಿದಿನ ಅಂದ್ರೆ ಆವಾಗಲ್ಲೇ ತಿರುಕೋಬಹುದು. ಅದರಲ್ಲೂ ನಮ್ಮ ವಟಾರದಲ್ಲಿ ಇದ್ರೆಯವರನ್ನ ಒಬ್ಬರನ್ನೂ ಸೇರಿಸಿಲ್ಲ. ಎಲ್ಲ ನಮ್ಮೋರೇ ನೋಡಿ. ಎಂಜ್ಲೆ ಮುಸುರಿಯೇ ಮೈಲಿಗೆ ಒಂಚೂರು ಕೇಳಬೇಡಿ. ನಮ್ಮ ವಟಾರದಾಗೆ ನಮ್ಮ ಯಜಮಾನ್ರ ಸ್ವಭಾವ ಕಂಡೇ ಇದೀರಲ್ಲ ಕಾಮಾಕ್ಷಮ್ಮ. ತುಸ ಹೆಚ್ಚು ಕಮ್ಮಿ ಆದ್ರೂ ಬೆಂಕಿ ಚೂರು, ಅದೆಲ್ಲ ಸರಿ ಹೋಗುದಿಲ್ಲ ಅವ್ರಿಗೆ. ಹಾಗೆ ಹೇಳುತ್ತಾ ಆಕೆ ಬಾಗಿಲಿಗೆ ಬೀಗ ಹಾಕತೊಡಗಿದರು. ನಾನು ತಬ್ಬಿಬ್ಬಾಗಿ ನಿಂತಾಗ ರುಕ್ಕಮ್ಮ ಬಿಗಿಯಾಗಿ ಕೇಳಿದಳು, ಅಯ್ಯ ಇದೇನೋ ಬೀಗ ಹಾಕ್ಬಿಟ್ರಿ? ರೂಮು ಹಾಲು ಬಚ್ಚಲ್ ಮನೆ ಒಂದು ತೋರಿಸ್ನೇ ಇಲ್ಲ. ತೋರಿಸ್ತೀನಿ ಬನ್ನಿ. ಇಕೋ ಇಲ್ಲೇ ಮಹಡಿ ಮೇಲೆ ರೂಮ್ ಇದೆ, ಒಂದ್ ತೊಟ್ಟು ಸೇರೋದಿಲ್ಲ, ಏನಿಲ್ಲ. ಏನು ಸದಾಕಾಲ ಮಹಡಿ ಮೇಲೆ ಇರ್ಬೇಕೆ? ರಾತ್ರಿ ಹೋಗಿ ಮಲ್ಕೊಂಡು ಬೆಳಿಗ್ಗೆ ಎದ್ದು ಬೀಗ ಹಾಕೊಂಡು ಬಂದ್ರಾಯ್ತು. ನಮ್ಮ ಉತ್ತರ ನಿರೀಕ್ಷಣೆ ಇಲ್ಲದೆಯೇ ಆಕೆ ಒಂದು ಕತ್ತಲಿನ ಜಾಗಕ್ಕೆ ನಮ್ಮನ್ನು ಕರೆದೊಯ್ದು, ಮೆತ್ತಗ್ ಬನ್ನಿ, ಇಲ್ಲಿ ಸ್ವಲ್ಪ ಕತ್ಲು, ಇನ್ನೂ ದೀಪ ಹಾಕಿಲ್ಲ, ಹೊಸಬರಿಗೆ ಸ್ವಲ್ಪ ಅಭ್ಯಾಸ ಆಗಬೇಕು ಅಷ್ಟೇ ಎನ್ನುತ್ತಾ ಸೊಟ್ಟ ಸೊಟ್ಟವಾಗಿದ್ದ ಮಹಡಿಯ ಮೆಟ್ಟಿಲನ್ನೇರಿದರು. ನಮ್ಮವರು ಉಭ ಶುಭ ಎನ್ನದೆ ನಮ್ಮನ್ನು ಹಿಂಬಾಲಿಸಿದರು. ಮಹಡಿಯ ಬೀಗ ತೆಗೆಯಲ್ಪಟ್ಟಿತು. ಆಕೆ ಮೊದಲು ಹೋಗಿ ಕಿಟಕಿ ತೆರೆದರು. ಆಗಲೇ 5:15 ಗಂಟೆ ಸಮಯವಾದ್ದರಿಂದ ಮಾಸಲು ಬೆಳಕು ಒಳಗೆ ಬಿದ್ದಿತು. ನಾನು 4 ಕಡೆಯೂ ನೋಡಿದೆ. ಅದು ಮಂಗಳೂರು ಹೆಂಚಿನ ಮನೆ, ತಾರಸಿಯಲ್ಲ. ತಂಡ ಮುಂಡ ವಾಸುದೇವ ಅನ್ನುವಂತೆ 4 ದಿಕ್ಕಿಗೆ ಗೋಡೆಯೇ ಹೊರತು ಒಂದು ಬೀರು ಇಲ್ಲ, ಒಂದು ಬಡು ಇಲ್ಲ. ನಮ್ಮವರು ಹೊರಗೆ ನಿಂತು ಒಳಗೆ ತಲೆ ಹಾಕಿದರು. ಬನ್ನಿ ಒಳಗೆ ಎಂದು ಮನೆಯಾಕೆ ಉಪಚರಿಸಿದರು. ಪರವಾಗಿಲ್ಲ, ಇಲ್ಲೇ ಕಾಣಿಸ್ತು ಎಂದು ಅವರು ಮೆಟ್ಟಲಿಳಿದರು. ಅಲ್ಲೇ ಮತ್ತೆರಡು ರೂಮುಗಳು ಕಂಡವು. ಇದೇನೋ ಎಂದಳು ರುಕ್ಕಮ್ಮ. ಇಲ್ಲಿ ಇನ್ನು 3 ರೂಮ್ ಇವೆ. ಓದೋ ಹುಡುಗರಿಗೆ ಕೊಟ್ಟಿದ್ದೀವಿ. ಒಳ್ಳೆ ಹುಡುಗರು, ಪಾಪ ಅವರದ್ದೇನು ತಂಟಿಲ್ಲ ನಿಮ್ಗೆ, ಅವರ ಪಾಡ್ಗವ್ರು ಇರ್ತಾರೆ. ರುಕ್ಕಮ್ಮನಿಗೆ ಕಾಮಾಕ್ಷಮ್ಮನ ಮೇಲೆ ರೇಗಿತ್ತು. ಮೂಗು ಅರಳಿಸಿಕೊಂಡು ಕೇಳಿದಳು, ಇನ್ನು ಬಚ್ಚಲ್ ಮನೆ ಕಕ್ಕಸು ತೋರಿಸ್ಬಿಡಿ ಆಯ್ತಲ್ಲ? ಬನ್ನಿ ತೋರಿಸ್ತೀನಿ ಅನ್ನುತ್ತಾ ಬಾಗಿಲಿಗೆ ಬೀಗ ಹಾಕಿ 6 ಬಾರಿ ಅದನ್ನು ಜಗ್ಗಿ ಎಳೆದು ನೋಡಿ ನಿಧಾನವಾಗಿ ಕೆಳಗಿಳಿದರು ಆಕೆ. ನಾವಂತೂ ಕುರುಡರಂತೆ ತಡವರಿಸಬೇಕಾಯಿತು. ಅಂತೂ ಅಲ್ಲಿಂದ ಪಾರಾಗಿ ಹೊರಗೆ ಬಂದೆವು. ಮತ್ತೆ ಆಕೆ ಚಕ್ರ ಭೀಮನ ಕೋಟೆಯಂತೆ ನಮ್ಮನ್ನು ಎಲ್ಲೆಲ್ಲೋ ಸುತ್ತಿಸಿ ಒಂದು ಅಂಗಳಕ್ಕೆ ತಂದರು. ನಾನು ಕೇಳಿದೆ, ಅಲ್ಲ
ಅಡಿಗೆ ಮನೆಗೂ ಬಚ್ಚಲ್ಗೂ ಬಹಳ ದೂರ ಅಲ್ವೇ? ಎಲ್ ಬಂದ್ವೋ ಎಲ್ ಹೋದ್ವೋ ಒಂದು ತಿಳಿಲೇ ಇಲ್ಲ. ಆಕೆ ಸಂಭ್ರಮವಾಗಿ ನಕ್ಕು ಹೇಳಿದರು. ಅಯ್ಯೋ ಸರಿ, ಮೊದ್ಲಿಗೆ ಹಂಗಾಗುತ್ತೆ. ದೂರಾನೂ ಇಲ್ಲ ಗೀರಾನೂ ಇಲ್ಲ. ನೋಡಿ, ನಲ್ಲಿ ಕಟ್ಟೆಗೆ ಬಾವಿಗೆ ಹತ್ತಿರವಾಗಿರ್ಲಿ ಅಂತ ಎಲ್ಲಾ ಬಚ್ಚಲ್ ಮನೇನೂ ಇಲ್ಲೇ ಮಾಡ್ಬಿಟ್ಟಿದೀವಿ. ಎಲ್ಲರಿಗೂ ಪ್ರತ್ಯೇಕ ಬಚ್ಚಲ್ ಮನೆ ಇದೆ. ಒಬ್ಬರ ಹಂಗು ಒಬ್ಬರಿಗಿಲ್ಲ. ನೋಡಿ, ಆ ಕಡೆ 2 ಒಗ್ಗಿಯೋ ಕಲ್ಲು ಇದಾವೆ. ಒಬ್ರಾದ್ ಕೂಡ್ಲೆ ಒಬ್ರು ಒಕ್ಕೊಂಡ್ರಾಯ್ತು. ಹಾಳಾದರು ಕಾರ್ಪೊರೇಷನ್ನವರು ಅದೇನಾರಿ ದುಡ್ಡೆಳಿತಾರಮ್ಮ ನೀರ್ಗೆ. ಬಡವರ ಹೊಟ್ಟೆ ಮೇಲೆ ಹೀಗ್ ಹೊಡೆದ್ರೆ ಅವ್ರ ಉದ್ಧಾರ ಆಗೋದು ಉಂಟೆ? ಏನು ಗಡಿ ಮಿತಿ ಇಲ್ಲ ಆ ನೀರಿನ ಬಿಲ್ ಬರಾಟಕ್ಕೆ. 100, 200, 300. ಪಾಪ ಬಾಡಿಗೆಯವ್ರು ತಾನೇ ಎಷ್ಟು ಅಂತ ಕೊಟ್ಟಾರು ಪಾಪ. ಅದಕ್ಕೆ ನಮ್ಮಲ್ಲವ್ರ ಅಂದ್ರು, ನಮಗ್ ತಾನೇ ತಗೊಂಡ್ ದುಡ್ಡು ಕೈ ಹತ್ಬೇಕೋ ಬ್ಯಾಡ್ವೋ? ಬಾಡಿಗೆಯವರು ಉಸ್ಸಂದ್ರೆ ನಮಗ್ ಒಳ್ಳೇದಾಗುತ್ತೇ. ಈ ತಂಟೆ ಬ್ಯಾಡ. ಕುಡಿಯೋ ಮಟ್ಟಿಗೆ ನೀರ್ನಲ್ಲಿ ಕೊಟ್ಬಿಡೋಣ. ತಲಾ ಎಲ್ಲಾರ ಹತ್ರ 2 ರೂಪಾಯಿ ತಗೊಂಬಿಡೋಣ. ಸ್ನಾನಕ್ಕೆ ಬಟ್ಟೆ ಒಗ್ಯಾಕೆ ಬಾವಿ ನೀರೇ ಉಪಯೋಗಿಸ್ಕೊಳ್ಳಿ ಅಂತ ಅಂದ್ರು. ಈಗ ಎಲ್ರೂ ಹಾಗೆ ಮಾಡ್ತಾ ಇದೀವಿ ನೋಡಿ. ತಕರಾರೇ ಇಲ್ಲ. ನಮಗಂತೂ ಗ್ರಾಚಾರ 100 ಗಟ್ಲೆ 1000 ಗಟ್ಲೆ ಕಂದಾಯ, ನೀರಿಂದು, ಲೈಟಿಂದು, ಸುಟ್ಟದ್ದು ಸುಡ್ಗಾಡು ಅಂತ 108 ಇರುತ್ತವೆ ದಿನ ಬೆಳಗಾದ್ರೆ. ಆದ್ರೆ ಪಾಪ ಬಾಡಿಗೆಯವರಿಗೆ ಯಾಕೆ ಬವಣೆ ಅಂತ. ಅಯ್ಯೋ ನಮ್ಮಮ್ಮ, ಈ ಸ್ವಂತ ಮನೆ ಕಟ್ಕೊಳ್ಳುವುದು ಸಾಕು, ಈ ಪಂಚಪಾಡು ಸಾಕು. ಬಾಡಿಗೆ ಮನೇಲಿರೋದೇ ಪರಮ ಸೌಖ್ಯ. ಮತ್ತೊಬ್ಬರಿಗೆ ಮಾತಾಡಲು ಚಾನ್ಸೇ ಕೊಡದಂತೆ ಇಷ್ಟು ಮಾತಾಡಿದರು ಆಕೆ. ಆಗ ನಾವು ನಲ್ಲಿ, ಬಾವಿ, ಬಚ್ಚಲು ಮನೆಗಳಿರುವ ಅಂಗಳದಲ್ಲಿದ್ದೆವು. ಆಕೆಯ ಮಾತು ನಿಂತೊಡನೆ ರುಕ್ಕಮ್ಮ ಕೇಳಿದಳು, ವಾ, ಹಾಗಾದ್ರೆ ನಲ್ಲಿ ನೀರು ಕುಡಿಯೋ ಮಟ್ಟಿಗೆ ಎನ್ನಿ, ಬಾಕಿ ಎಲ್ಲಕ್ಕೂ ಬಾವಿ ನೀರೆಳಿಬೇಕು? ಅಯ್ಯೋ, ನಮ್ಮನೆ ಬಾವಿ ನೀರು ಹೇಗಿದೆ ಅನ್ಕೊಂಡಿದ್ದೀರಿ? ಪನ್ನೀರಿದ್ದ ಹಾಗಿದೆ. 1 ಮಾರ್ ಹಗ್ಗ ಕೂಡ ಬ್ಯಾಡ. ಮಳೆಗಾಲದಲ್ಲಂತೂ ಕೈನಲ್ಲೇ ಎತ್ಕೋಬಹುದು. ಗಂಟುಗಟ್ಲೆ ಈ ನಲ್ಲಿ ಕೆಳಗೆ ಒದ್ದಾಡೋಕ್ಕಿಂತಲೂ ರಾಮ ಕೃಷ್ಣ ಅಂತ ಈ ಬಾವಿ ನೀರು ಸೇದ್ಕೋಬೋದಮ್ಮ. ಕೇಳಿಬೇಕಾದ್ರೆ ಆ ಹುಡುಗಿನ. ಅಂಗಳದಲ್ಲಿ 4-6 ಹುಡುಗಿಯರು ಹೆಂಗಸರು ಓಡಾಡಿ ನಮ್ಮನ್ನು ನೋಡಿದರು. 2 ಹುಡುಗಿಯರು ನೀರು ಸೇದುತ್ತಿದ್ದರು. ನಾನು ರುಕ್ಕಮ್ಮ ಸುಮ್ಮನೆ ಬಾವಿ ಹತ್ತಿರ ಹೋಗಿ ಒಳಗೆ ಬಗ್ಗಿ ನೋಡಿದೆವು. ನೀರೇನೋ ಮೇಲೆಯೇ ಇತ್ತು. ಹಳೆಯ ಕಾಲದ ಬಾವಿ. ಕಲ್ಲಿನ ಸಂದುಗಳಲ್ಲಿ ಹುಲ್ಲು ಜೊಂಡು ಬೆಳೆದಿತ್ತು. ನಾವೊಬ್ಬರು ಹೊಸ ಮೆಂಬರು ವಠಾರಕ್ಕೆ ಬರುವವರಿದ್ದೇವೆಂದೋ ಏನೋ ಅಲ್ಲಿ ಓಡಾಡುತ್ತಿದ್ದವರು ಮಿಕಿಮಿಕಿ ನಮ್ಮನ್ನು ನೋಡಿದರು. ನಮ್ಮೊಡನೆ ಮಾತಾಡಬೇಕೆಂಬ ಅಭಿಲಾಷೆ ಅವರಿಗಿದ್ದ ಹಾಗೆ ಕಂಡಿತು. ಆದರೆ ಮನೆಯೊಡತಿ ನಮ್ಮ ಜೊತೆಗೇ ಇದ್ದುದರಿಂದ ಯಾರೂ ಮಾತಾಡಲಿಲ್ಲ. ಮನೆಯಾಕೆ ಬಚ್ಚಲು ಮನೆಯ ಬಾಗಿಲು ತೆಗೆದು ತೋರಿಸಿದರು. ಅದು ರುಕ್ಕಮ್ಮನ ಮನೆಯ ಬಚ್ಚಲಿಗಿಂತಲೂ ಅಧ್ವಾನವಾಗಿತ್ತು. ಇನ್ನು ಉಳಿದದ್ದು ಕಕ್ಕಸ್ಸು. ಅದನ್ನು ತೋರಿಸಲು ಆಕೆ ಬರಲಿಲ್ಲ. ಬಾಯಲ್ಲೇ ಹೇಳಿದರು, ಅದೇ ಮುಂದ್ಗಡೆನೆ ಇದೆಯಲ್ಲ, ನೋಡಿರ್ಬೋದಲ್ವೇ? ಒಂದೇ ಕಡೆ 4 ಇವೆ. ನಾನು ತಡೆಯಲಾರದೆ ಕೇಳಿದೆ, ಅದ್ಯಾಕೆ ಬೀದಿ ಬಾಂಗ್ಲಲ್ಲಿ ಕಟ್ಸಿದೀರಿ ಅದನ್ನ? ತುಂಬಾ ದೂರ ಆಯ್ತಲ್ಲ ಈ ಮನೆಗೆಲ್ಲ. ಆಕೆ ಚಚ್ಚೌಕವಾಗಿ ಮಾತನಾಡಿದರು. ಅಯ್ಯೋ, ಮೊದ್ಲು ಇಲ್ಲಿ ಒಳಗೇನೆ ಇದ್ದದ್ದು ಅದು. ಅದೇನ್ ಗ್ರಾಚಾರ್ವೋ 3 ದಿನಕ್ಕೂ ಕಟ್ಕೊಂಡು ಪಜೀತಿ ಆಗ್ತಿತ್ತಮ್ಮ. ನಮಗೂ ರಿಪೇರಿ ಮಾಡಿಸಿ ಸಾಕಾಗಿ ಈಗ ತಂಟೇನೆ ಬ್ಯಾಡ ಅಂತ ಹೊರಗಡೆ ಕಟ್ಟಿಸ್ಬಿಟ್ವಿ. ಮೊದ್ಲಂತೂ ಆ ಜಾಡ್ಮಾಲಿಗಳನ್ನ ಅಡಿಗೆ ಮನೆ ತನಕ ಕರಿಬೇಕಾಗಿತ್ತು ನೋಡಿ. ಈಗ ನಿರಂಬಳ ಆಯ್ತಮ್ಮ ಸದ್ಯ. ಅದು ಅಲ್ದೆ ನೋಡಿ, ನಮ್ ಹಳ್ಳಿ ಕಡೆ ಪಾಯ್ಖಾನಿಗೆ ಹೋಗೋದು ಅಂದ್ರೆ 1 ಮೈಲಿ 2 ಮೈಲಿ ಆದ್ರೂ ಹೋಗ್ತಿದ್ರು. ನಾನಂತೂ ನಮ್ಮತ್ತೆ ಮನೆಗ್ ಬಂದ್ಮೇಲೇನಮ್ಮ ಈಗ ಅಡಿಗೆ ಮನೆ, ದೇವರ ಮನೆ ಮಗ್ಲಿಗೆ ಕಕ್ಕಸ್ ಕಟ್ಸುದಾ ನೋಡಿತ್ತು. ಥೂ, ಬಲ್ಹೋಲ್ಸು. ಈಗೀಗಂತೂ ಬಿಡಿಮ್ಮ, ಮಲಗು ಮನೆ ಪಕ್ಕಕ್ಕೆ ಇರ್ಬೇಕಂತೆ. ನನ್ನ ನಾದ್ನಿ ಮಕ್ಕಳೆಲ್ಲ ಇಂಗ್ಲೆಂಡು ಅಮೇರಿಕಾಕ್ಕೆ ಹೋಗ್ಬಂದು ಮನೆ ಕಟ್ಟಿಸ್ಕೊಂಡಿದಾರಮ್ಮ. ಒಬ್ಬೊಬ್ಬರು ಪಾಣೆ ಪಕ್ಕದಾಗೂ ಒಂದೊಂದದೆ. ಅತಿರೇಕ ಬಿಡಿ ಅವೆಲ್ಲ. ಏನೋ ದೇಹದ ಧರ್ಮ ತಪ್ಪಿದ್ದಲ್ಲ. ಬೆಳಗಿನ ಜಾವಕ್ಕೆ ಎದ್ದು 3 ಗಳಿಗೆ ಮೂಗ್ ಹಿಡ್ಕೊಂಡು ಕೂತಿದ್ದು ಎದ್ದು ಬರ್ಬೇಕು, ವಿಧಿ ಇಲ್ಲ. ಈಗ್ನೋರಂತೂ ಏನೋ ಕಕ್ಕಸ್ನಾಗೆ ಜೀವನ ಮಾಡೋರ್ ಹಾಗೆ ಆಡ್ತಾರೆ. ನನಗೆ ತಲೆ ಚಿಟಚಿಟಲೆಂದಿತು. ಒಂದೇ ಸಮನೆ ಚಿನಕುರಳಿ ಚಿಟಗುಟ್ಟಿದಂತೆ ಮಾತನಾಡಿದಳು ಪುಣ್ಯಾತ್ಕಿತ್ತಿ. ಬೆಳಗಿನ 3 ಗಳಿಗೆಯ ಕಕ್ಕಸಿನ ಭಯಂಕರ ಅನುಭವವೇ ನನಗೆ ದಿಗಿಲನ್ನುಂಟು ಮಾಡಿತ್ತು. ಮತ್ತೆ ಈ ಮಹಾತಾಯಿ ಕೇಳಿದ್ದೇ ತಪ್ಪಾಯ್ತೆಂಬಂತೆ ಕಕ್ಕಸೋಪಾಖ್ಯಾನ ಬಿಚ್ಚಿದಾಳಲ್ಲ. ಈಗ ನಮಗೆ ಆ ವಠಾರದಿಂದ ಹೊರಗೆ ಬರುವುದು ಮುಖ್ಯವಾಗಿತ್ತು. ಆಕೆಯ ಜೊತೆಗೆ ಕಾಮಾಕ್ಷಮ್ಮನ್ನು ಸೇರಿಕೊಂಡು ತುಂಬಾ ವಟವಟ ಅಂತ ಮಾತಾಡುತ್ತಲೇ ಇದ್ದರು. ಮತ್ತೆ ಎಲ್ಲೆಲ್ಲಿ ಸುತ್ತಿದೆವೆಂದು ತಿಳಿಯಲಿಲ್ಲ. ಅಂತೂ ಅವರ ಮನೆಯ ಮುಂದೆ ಬಂದಿದ್ದೆವು. ಆಕೆ ನಮ್ಮನ್ನು ಒಳಗೆ ಕರೆಯುತ್ತಾ, ಬನ್ನಿಮ್ಮ ಒಳಗೆ, ಸಂಜೆ ಹೊತ್ತು ಕುಂಕುಮ ಇಟ್ಕೊಂಡು ಹೋಗುರಂತೆ ಅಂದರು. ನಮ್ಮವರು ಸೌಜನ್ಯಕ್ಕೆ ಒಳಗೆ ಹೋಗಿ ನಿಂತರು.
ಆದರೆ ಆ ವೇಳೆಗೆ ಶಾಸ್ತ್ರಿಗಳು ಆ ದೇವಿಯ ಕೋಣೆಯಲ್ಲಿ ದೀಪ ಹಚ್ಚಿ ಸಂಧ್ಯಾವಂದನೆಗೆ ಕುಳಿತಿದ್ದರು. ನಮ್ಮವರು ಮನೆಯಾಕೆಯ ಹತ್ತಿರ ಮೆಲ್ಲಗೆ ಹೇಳಿದರು, ಪಾಪ ಶಾಸ್ತ್ರಿಗಳು ಆಹ್ನಿಕಕ್ಕೆ ಕೂತಿದಾರೇನೋ, ನಾನು ನಾಳೆ ಬೆಳಿಗ್ಗೆ ನಮ್ಮಣ್ಣನ್ ಮಗನ್ ಜೊತೆಲಿ ಬರ್ತೀನಿ, ಈ ಕತ್ಲಾಯ್ತು ಅಂದರು. ಆಕೆ ದೀಪ ಹಾಕಿ ಸೊಸೆಯನ್ನು ಕರೆದು ನಮಗೆಲ್ಲ ಕುಂಕುಮ ಎಲೆ ಅಡಿಕೆ ಕೊಡಿಸುತ್ತಾ ನಮ್ಮವರಿಗೆ ಉತ್ತರ ಕೊಟ್ಟರು. ಆಗ್ಲಪ್ಪ, ಪರವಾಗಿಲ್ಲ, ಹಾಗೆ ಮಾಡಿ, ಅದಕ್ಕೇನಂತೆ, ನಮ್ಮಲ್ಲಿ ಅವ್ರಿಗೂ ಮೈಗೆ ಸರಿಯಾಗಿಲ್ಲ, ವಯಸ್ಸಾಯ್ತು, ಏನೋ ಒಂದಿಷ್ಟು ಯಂತ್ರ ಮಂತ್ರ ಚೀಟು ಬೂದಿ ಇಂದ್ರಾಕ್ಷಿ ಇದನ್ನೆಲ್ಲ ಇಟ್ಕೊಂಡಿದ್ದಾರೆ. ಮೊದಲಿನಿಂದಲೂ ದೇವಿ ಉಪಾಸನೆ ಇಟ್ಕೊಂಡಿದ್ದಾರೆ. ಈಗ ಬಿಡೋ ಹಾಗಿಲ್ಲ, ಅಂತೂ ಟೈಮ್ ಪ್ರಕಾರ ನಡೆಸ್ತಾರೆ ನೋಡಿ, ಇಷ್ಟು ವಯಸ್ಸಾದ್ರು ಪಾಪ ಎಂದಷ್ಟೇ ಅಂದರು ನಮ್ಮವರು. ಅಂತೂ ಅಲ್ಲಿಂದ ಪಾರಾಗಿ ಬಂದೆವು. ನಮಗಂತೂ ದಾರಿ ಗೊತ್ತಾಗುವಂತಿರಲಿಲ್ಲ. ಕಾಮಾಕ್ಷಮ್ಮ ರಸ್ತೆಗೆ ಕರೆತಂದರು. ಅಷ್ಟು ದೂರ ಬಂದ ಮೇಲೆ ರುಕ್ಕಮ್ಮ ಕಾಮಾಕ್ಷಮ್ಮನಿಗೆ ತಟ್ಟನೆ ಹೇಳಿದಳು, ರೀ ಕಾಮಾಕ್ಷಮ್ಮ, ನಾನು ನೀವೇ ವಿಪರೀತ ಮಾತಾಡ್ತೀವಿ ಅಂತ ನಾನು ತಿಳ್ಕೊಂಡಿದ್ದೆ. ಹಬ್ಬಬ್ಬಬ್ಬಬ್ಬ, ನಮ್ಮಿಬ್ರನ್ನು ಮೀರಿಸ್ತಾರಲ್ರಿ ಆಕೆ. ಮಾತ್ನಾಗೆ ನಮ್ಮಂತವ್ರಿಗೆ ಸರಿ ಇಂಥ ವಟಾರಗಳು, ನಮ್ ಚಿಕ್ಕಮ್ಮನ್ಗೆ ಒಂದ್ ಗಳಿಗೆಗೂ ಆಗುದಿಲ್ಲ. ಸುಮ್ನೆ ನೀವು ಶ್ರಮ ತಗಣ್ರಿ. ಕಾಮಾಕ್ಷಮ್ಮ ಸ್ವಲ್ಪವೂ ಬೇಸರಗೊಳ್ಳಲಿಲ್ಲ, ಸರಾಗವಾಗಿ ಹೇಳಿದರು, ಅಯ್ಯೋ ಬಿಡಿ ರುಕ್ಕಮ್ಮನವ್ರೆ, ಗಂಡಿದ್ದಲ್ಲಿ ಮನೆ ಇದ್ದಲ್ಲಿ 100 ಜನ ಹೋಗಿ ಬಂದು ನೋಡೇ ನೋಡ್ತಾರೆ. ನೋಡದ್ ಮಾತ್ರಕ್ಕೆ ಹೋಗ್ಲೇಬೇಕು ಅಂತ ಏನ್ ಕರಾರೆ? ಇನ್ನಾವ್ದಾದ್ರೂ ಒಳ್ಳೆ ಮನೆ ಇದ್ರೆ ಹೇಳ್ತೀನಿ.